ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ಈ ಬಡ್ಡಿಗಳಿಗೆ ಅದು ಇದು ಅಂತ ಹೇಳ್ಬಿಟ್ಟು ಆಟ ಆಡಿಸ್ಕೊಂಬರ್ಲಿ, ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು. ಹಂಗೆ ಮಾಡಿದ್ರೆ ನನಗಂತೂ ನೆಮ್ಮದಿ ಆಗೋದು. ಹೀಗಿರು, ಬ್ಯಾಂಕ್ಗೆ ಹೋಗ್ಬಿಟ್ಟು 50 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ. ಆವಾಗ ನೋಡು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಆಮೇಲಿಂದ ನಾನು ಪ್ಲಾನ್ ಮಾಡಿರೋದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಬಡ್ಡಿಗಳನ್ನೆಲ್ಲ ಕರೆದಿದ್ದೀನಿ, ಇಲ್ಲ ಬರ್ರಿ ಅಂತ ಹೇಳ್ಬಿಟ್ಟು ಬರ್ಲಿ ಮಾಡ್ತೀನಿ. ಈ ಶಾರದಿನ ಸಾಮಾನ್ಯ ಅನ್ಕೊಬಿಟ್ಟವ್ರ ಅಂತ ಹೇಳ್ಬಿಟ್ಟು ಅಲ್ಲ, ನನ್ನ ಆಟಗಳು ಒಂದಲ್ಲ ಎರಡಲ್ಲ ಏಸ್ ಆಟ ಆಡ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಾನು ತಗೆ ಆಟ ಆಡಕ್ಕೆ ಬರ್ತಾವಲ್ಲ ಬಡ್ಡಿ ನನ್ನ ಮಕ್ಕಳು. ಎಲ್ಲ ಬೇಕಾ ನನಗೆ? ಮಾಡ್ತೀನಿ, ಸುಮ್ಮನೆ ಬಿಡಕ್ಕಿಲ್ಲ. ಓ ಬಂದ್ರ ಬರ್ರಿ ಬರ್ರಿ. ಇಷ್ಟು ದಿನ ಕಾಯ್ತಾ ಇದ್ರಲ್ಲ, ಆ ಟೈಮ್ ಬಂದೇ ಬಿಡ್ತು. ಇಷ್ಟು ದಿನ ಯಾವಾಗ ದುಡ್ಡು ತಗೊಬಿಟ್ಟು ಬತ್ತಿ, ಯಾವಾಗ ದುಡ್ಡು ತಗೊಬಿಟ್ಟು ಬತ್ತಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕೇಳ್ತಾ ಇದ್ರಲ್ಲ. ಅದಕ್ಕೆ ಇವತ್ತು ನನ್ನ ಮಗಳನ್ನೂ ಕರ್ಕೊಂಡು, ಅಂದರೆ ಅದೇ ಶಾರದಿ ಮಗಳನ್ನೂ ಕರ್ಕೊಂಡು ಬ್ಯಾಂಕ್ಗೆ ಹೋಗ್ಬಿಟ್ಟು ಒಂದು 50 ಲಕ್ಷ ಡ್ರಾ ಮಾಡ್ಕೊಬಿಟ್ಟು ಬರ್ನಿ ಅಂತ ಅನ್ಕೊಂಡಿವ್ನಿ. ಎಲ್ಲ ಖುಷಿನಾ? ಶಾಂತಮ್ಮ, ನಿಜವಾಗ್ಲೂ 50 ಲಕ್ಷ ಡ್ರಾ ಮಾಡ್ಕೊಂಬಿಟ್ಟು ಬರ್ತೀಯಾ? ಹಾಂ 50 ಲಕ್ಷನ ಡ್ರಾ ಮಾಡ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊಂಟಿದ್ದೀನಿ. ನೀವು ಇನ್ನೇನು ತಲೆ ಕೆಡಿಸ್ಕೊಬೇಡಿ. ಹಿಂಗೆ ಹೋಗ್ಬಿಟ್ಟಂಗೆ ಒಂದು 50 ಲಕ್ಷ ಡ್ರಾ ಮಾಡ್ಕೊಬಿಟ್ಟು ಬರ್ತೀನಿ. ನಾಳೆಗೆ ಒಂದು 50 ಲಕ್ಷ ರೂಪಾಯಿನ ಡ್ರಾ ಮಾಡ್ಕೊಬಿಟ್ಟು ಬರ್ತೀನಿ, ಸರಿನಾ? ಈ 1 ಕೋಟಿ ಆಯ್ತದೆ. ಇನ್ನು ಆಶುನ ಅಕೌಂಟ್ ಆಗಿರೋದನ್ನ ಅರ್ಧ ಖರ್ಚು ಮಾಡ್ಬಿಟ್ಟವಳೆ, ಇನ್ನೊಂದು 50 ಏನೋ ಇರ್ಬೋದು ಅನ್ನಿಸ್ತದೆ. ಅದನ್ನ ನಾಡಿದ್ದು ಹೋಗ್ಬಿಟ್ಟು ಡ್ರಾ ಮಾಡ್ಕೊಬಿಟ್ಟು ಬರ್ತೀನಿ. ಇಲ್ಲ ಎಲ್ಲ ಒಂದೇ ಸಲ ಏನಾರ ಸಿಗಂಗಿದ್ರೆ ಅಲ್ಲಿ ಬ್ಯಾಂಕಾಗಿ ಕೇಳ್ಬಿಟ್ಟು, ಅದೇ ಜಾಸ್ತಿ ದುಡ್ಡು ಡ್ರಾ ಮಾಡ್ಕೊಬಿಟ್ಟು ಬರೋಕ್ಕಾಗಲ್ವಂತಲ್ಲ, ಒಂದು ಸಲ ಎಲ್ಲ ಕೇಳ್ಬಿಟ್ಟು ಡ್ರಾ ಮಾಡ್ಕೊಬಿಟ್ಟು ಬರ್ಬೇಕಲ್ಲ, ಡ್ರಾ ಮಾಡ್ಕೊಬಿಟ್ಟು ಬರ್ತೀನಿ. ಆಶಾ ರೆಡಿ ಆಗವಳೆ, ಸರಿ ಬಾಮ ಹೋಗನಿ ಅಂತ ಹೇಳಿದ್ಲು. ಅದಕ್ಕೆ ಅವಳ ಜೊತೆ ಒಂದು ಹೆಜ್ಜೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ, ಸರಿನೇ? ಹಬ್ಬ, ನನಗಂತೂ ಭಾಳ ಖುಷಿ ಆಗ್ತೈತೆ. ಇವತ್ತಿಷ್ಟು ಬೇಗ ಬಂದ್ಬಿಡ್ತದೆ ಈ ದಿನ ಅಂತ ಅನ್ಕೊಂಡೇನಿ ಇರಲಿಲ್ಲ ಶಾಂತಮ್ಮ. ಕೊನೆಗೂ ಏನೋ ಸೈನ್ ಹಾಕೋದೆಲ್ಲ ಕಲ್ತ್ಕೊಬಿಟ್ಟು ಸಾಧನೆ ಮಾಡ್ಬಿಟ್ಟೆ. ಈಗ ಫೋರ್ಜರಿ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ಯಾ ತಾನೇ? ಏ ಶಾರದಿ ಹೆಂಗ್ ಸೈನ್ ಹಾಕ್ತಾಳೋ ಹಂಗೆ ಸೈನ್ ಹಾಕೋದ್ ಕಲ್ತಿದ್ದೀನಿ. ಹಬ್ಬ, ಪರವಾಗಿಲ್ಲ ಶಾಂತಮ್ಮ, ನೀನು ಕಲ್ತು ಬಿಟ್ಟಿದ್ಯಾ ಚೆನ್ನಾಗೇನೆ. ಪರವಾಗಿಲ್ಲ ಬಿಡು, ಹೆಂಗೋ ಹಂಗೋ ಹಿಂಗೋ ಸೈನ್ ಹಾಕೋದೆಲ್ಲ ಕಲ್ತ್ಬಿಟ್ಟಿರೋದಕ್ಕೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿತ್ತು ನನಗಂತೂ. ಸರಿ ಸರಿ, ಮರೆದಿದ್ದಂಗೆ ಹೋಗ್ಬಿಟ್ಟು ಎಲ್ಲ ದುಡ್ಡನ್ನು ಎತ್ಕೊಂಬಿಟ್ಟು ಬಂದ್ಬಿಡು, ಸರಿನಾ? ನಾವು ಕಾಯ್ತಾ ಇರ್ತೀವಿ. ಇನ್ನೊಂದು 2-3 ದಿನದಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆ ಶಾರದಿನ ಕೆರೆ ಕೆತ್ತಾಕ್ಬಿಟ್ಟು ನಮ್ಮ ಪಡು ನಾವು ಎಸ್ಕೇಪ್ ಆಗೋಗ್ಬಿಡೋಣ. ಸರಿ 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 ಆಯ್ತು. ನೀವೇನು ಯೋಚನೆ ಮಾಡಬೇಡಿ. ನನ್ನ ಮಗಳನ್ನ ಅಂದರೆ ಆಶನ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಹಂಗೆ ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಈ ಸಿಹಿ ಸುದ್ದಿನೇ ನಿಮಗೆಲ್ಲ ಹೇಳೋಣ ಅಂತನೇ ನಾನು ಕರೆದಿದ್ದು. ಸರಿನಾ? ಯಾರು ಏನು ಅನುಮಾನ ಬರ್ತಿದ್ದಂಗೆ ನಿಮ್ಮ ಪಾಡು ನೀವು ಕೆಲಸ ಮಾಡ್ಕೊಂಡಿರಿ, ಸರಿನಾ? 3 ದಿನ ತಾನೇ ಹೆಂಗೋ ನಾಟಕ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹಂಗೋ ಹಿಂಗೋ ಜೀವನ ಮಾಡಿದ್ರಾಯ್ತು. ಆಯ್ತು ಬಿಡು, ಹೆಂಗೋ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತೀನಿ. ಸರಿ, ನೀನು ಅಷ್ಟೇನೆ ಅನುಮಾನ ಬರಂಗಲ್ಲಿ ಸೈನ್ ಹಾಕ್ಬಿಡ, ನೀಟಾಗಿ ಸೈನ್ ಹಾಕ್ಬಿಟ್ಟು ಎತ್ಕೊಂಬಿಟ್ಟು ಬಾ, ನಾವು ಮನೆಗೆ ಹೋಗಿರ್ತೀವಿ. ನಾವು ಮನೆಗೆ ಹೋಗಿದ್ದೀವಿ ಶಾಂತಮ್ಮ, ಹುಷಾರು. ಅಷ್ಟೊಂದು ಲಕ್ಷ ದುಡ್ಡನ್ನ ಹುಷಾರಾಗಿ ಎತ್ಕೊಂಬಿಟ್ಟು ಬಾ. ಎಲ್ಲ ಡ್ರಾ ಮಾಡಿದ್ಮೇಲೆ ಎಲ್ಲ ಒಂದು ಹತ್ರ ಇಕ್ಕಿರು. ಎಲ್ಲ ಡ್ರಾ ಮಾಡಿದ್ಮೇಲೆ ಆಮೇಕಿಂದ ಯಾರನ್ನ ಒಬ್ರು ಇಟ್ಕೊಂಡಿರೋಣ, ಎಲ್ಲ ಆಮೇಕಿಂದ ನಿಧಾನಕ್ಕೆ ಹಂಚ್ಕೊಳ್ಳೋಣ. ಸರಿ ಸರಿ ಆಯಿತು. ಸರಿ, ಬ್ಯಾಂಕ್ ಹತ್ರಕ್ಕೆ ಹೋಗ್ತೀನಿ, ನನಗೂ ಲೇಟ್ ಆಯ್ತದೆ, ಸರಿನಾ? ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಡ್ರಾ ಮಾಡ್ಕೊಂಬಿಟ್ಟು ಬರ್ತೀನಿ. ಹುಷಾರು. ಸರಿ ಶಾಂತಮ್ಮ, ಆಯ್ತು. ಹಬ್ಬ, ಅಂತೂ ಇಂತೂ ಟೈಮ್ ಹತ್ರ ಬಂದ್ಬಿಡ್ತು. ನನ್ನ ಹೆಂಡತಿ ನಿನಗೆ ಹಂಗೆಲ್ಲ ಹೊಡೆದಿದ್ದಕ್ಕೆ ಬೇಜಾರಾಯ್ತಾ? ಬೇಜಾರಲ್ಲ, ಅವಳ ಅಜ್ಜಿ ಅವಳನ್ನ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಏನು ಗೊತ್ತಾ, ಈ ಶಾಂತ ಮುಂಚೆ ಹಂಗೇನೇ ಅವಳನ್ನು ಕೆರೆಗೆ ಹಾಕ್ಬಿಡೋಣ ಬಿಡು. ಹೋದ್ರತಾಗ ಇಬ್ರು ಹೋದ್ರು, ಹೇಳೋರಿಲ್ಲ ಕೇಳೋರಿಲ್ಲ ಅವಳಿಗೂ. ಅದು ಸರಿನೇನೆ, ಕೆರೆಗೆ ಸುಮ್ಮನೆ ಎಸ್ತ್ ಬಿಡ್ಬೇಕಷ್ಟೇನೆ. ಇವಾಗ ಅದೆಲ್ಲ ಯಾಕೆ, ಹೆಂಗೋ ಆಯ್ತದೆ ಸದಿ, ಹಂಗನೂ ಎಲ್ಲನೂ ಇದಾಯ್ತಾಯ್ತಲ್ಲ, ದುಡ್ಡು ಬತ್ತಾಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಬಿಟ್ಟು ನೀವು ಬೇರೆದ್ರ ಬಗ್ಗೆ ಎಲ್ಲ ಇನ್ನೇನು ಯೋಚನೆ ಮಾಡಬೇಡಿ. ಇನ್ನು ಶಾರದಿನ ಎತ್ಕೊಂಡೋಗಿ ಒಬ್ಳು ಕೆರೆಗೆ ಹಾಕ್ಬಿಡೋಣ. ಅದು ಬಿಟ್ರೆ ಇನ್ನು ನಮ್ಮ ಹತ್ರ ಇನ್ನೇನು ಇಲ್ಲ. ಎಲ್ಲರೂ ಊರು ಬಿಡೋಕ್ಕೆಲ್ಲ ಪ್ಯಾಕಿಂಗ್ಗಳು ಮಾಡ್ಕೊಂಡು ರೆಡಿ ಆಗಿರ್ರಿ. ದುಡ್ಡಿನ 3 ದಿನದಾಗ ಎಲ್ಲರೂ ಕೈ ಸೇರ್ತೈತೆ. ಅಮ್ಮ, ನಾನು ನೀನು ರಾಹುಲರಮ್ಮ ಎಲ್ಲ ಜೊತೆಗೇನೆ ಹೋಗೋದು. ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಜೊತೆಗೇನೆ ಹೋಯ್ತೀವಿ, ಸರಿನಾ? ಅಲ್ಲ ಸರಿನೇ, ಹಂಚ್ಕೊಳ್ಳೋದೆಲ್ಲ ಚೆನ್ನಾಗಿ ಹಂಚ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟೇನೇ. ಹಂಚ್ಕೊಳ್ಳೋವಾಗ ಎಲ್ಲ ಚೆನ್ನಾಗಿ ಹಂಚ್ಕೊಳ್ಳೋ, ಆಮೇಲೆ ಜೊತೆಗೇನೆ ಹೋಗೋಣ, ಅದ್ರಾಗ ಏನು ಯೋಚನೆ ಇಲ್ಲ, ಸರಿನಾ? ಹಂಚ್ಕೊಳ್ಳೋವಾಗ ಚೆನ್ನಾಗಿ ಹಂಚ್ಕೊಳ್ಳೋಣ ಬಿಡು. ಅಷ್ಟೆಲ್ಲ ಈ ಕಂಬ್ಳಿಗೂ ನನ್ನ ಗಂಡಂಗೂ ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡಿದ್ದೀನಿ. ಆದರೂ ಮತ್ತೆ 3 ಜನ ಎಲ್ಲ ಸೇರ್ಕೊಂಡು ಏನು ಮಾಡ್ತಾವ್ರೆ? ನನ್ನ ಗಂಡ ಇವತ್ತು ಮನೆಗೆ ಬರಲಿ, ಅವನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಅವನಿಗಂತೂ ಒಂದು ಸರಿಯಾದ ಗತಿನೇ ಕಾಣಿಸ್ತೀನಿ. ಅವನಂತೂ ಹೆಂಗೆ ಮಾಡ್ತೀನಿ ಅಂತಂದರೆ ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ ಇವನಿಗೆ. ಏನಾರ ಒಂದು ಮಾಡಲೇಬೇಕು. ಎಷ್ಟೆಲ್ಲ ಹೊಡೆದ್ರು ಬಡಿದ್ರು ಇವಳು ಸರೋಯ್ತಿಲ್ಲ, ಏನು ಹೇಳಿದ್ರು ದೂರ ಆಯ್ತಿಲ್ಲ ಅಂತ ಹೇಳಿದ್ರೆ ಏನಾರ ಒಂದು ಮಾಡಲೇಬೇಕಲ್ವಾ? ಇರು, ಮನೆಗೋಗಿ ಅತ್ತೆ ಹೋಗಿ ಎಲ್ಲ ಸರಿಯಾಗಿ ಹೇಳಿ ಸರಿಯಾಗಿ ಬೆಂಡೆತ್ತಿಸ್ತೀನಿ. ಈ ಬಡ್ಡಿ ನನ್ನ ಮಗನಿಗೆ ಶಂಕ್ತಿಯಿಂದ ಬಂದ್ರೇನೇ ತೀರ್ಥ. ನಮ್ಮ ಅತ್ತೆನೇ ಸರಿಯಾಗಿ ಹೇಳ್ತಾಳೆ. ಈ ಗಂಡಸರು ಯೋಗ್ಯತೆಗಳೆಲ್ಲ ಇಷ್ಟೇ, ಎಲ್ಲರೂ ಅಲ್ಲ, ಯಾರೋ ಇಂಥ ರಾಹುಲ್ ಅಂತವ್ರು. ಏನಾರ ಒಂದೊಂದು ಮಾಡ್ತಾನೆ ಇರ್ತಾರೆ. ನಾನು ಬಿಟ್ರೆ ಇನ್ನೊಬ್ಳು ಬಿಟ್ರೆ ಇನ್ನೊಬ್ಳು ಅನ್ನಂಗೆ. ಯಪ್ಪ ಯಪ್ಪ ಯಪ್ಪ, ಇವ್ನು ನಂಬ್ಕೊಂಡು ನಾವು ಬೀದಿಗೆ ಬರ್ಬೇಕಷ್ಟೇನಿಯ, ಬೀದಿಗೆ ಹಲ್ಕ ಬೇವರ್ಸಿ ನನ್ನ ಮಗ. ಸರಿ ಬನ್ನಿ ಹೋಗೋಣ, ಬನ್ನಿ. ಇಲ್ಲೆಲ್ಲರೂ ನಿಂತ್ಕೊಂಡಿದ್ರೆ ಯಾಕೆ ಅಂತ ಡೌಟ್ ಬಂದ್ಬಿಡ್ತದೆ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಬರ್ರಿ. ನಡೀರಿ. ಈಗ ಫಿಟ್ಟಿಂಗ್ ಇಕ್ಕ ಸಮಯ. ನನ್ನ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬಂದು ಇದ್ದರಿದ್ರು ನನ್ನ ಮಕ್ಕಳಿಗೆ ದಾನ ಮಾಡಬೇಕಾ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳಿ. ಸುಮ್ಮನೆ ಅಂತೂ ಬಿಡಲ್ಲ,
ಸುಮ್ಮನೆ ಈಸಿಯಾಗಂತೂ ಬಿಡೋದೇ ಇಲ್ಲ. ಈ ಇಕ್ಕದ ಫಿಟ್ಟಿಂಗಿಗೆ ಚುಟ್ಟು ಹಿಡ್ಕೋಬೇಕು. ಹಂಗೆ ಮಾಡ್ತೀನಿ. ಹ್ಞೂ ಇದೇ ಒಳ್ಳೆ ಟೈಮು. ಕಮಲಾ, ಕಮಲಾ, ಕಮಲಿ. ಅಯ್ಯೋ ಶಾಂತಮ್ಮ, ದುಡ್ಡು ದುಡ್ಡು ದುಡ್ಡೆಲ್ಲಿ? 50 ಲಕ್ಷ. ಎಷ್ಟು ಲಕ್ಷ ಡ್ರಾ ಮಾಡ್ಕೊಬಿಟ್ಟು ಬಂದೆ? ಅಯ್ಯೋ ಬ್ಯಾಂಕ್ಗೆ ಶಾನೆ ದುಡ್ಡು ಇರಲಿಲ್ಲ, ಅದಕ್ಕೆ ನೀನು 50 ಲಕ್ಷ ಮಾತ್ರ ಡ್ರಾ ಮಾಡ್ಕೊಬಿಟ್ಟು ಬಂದಿದ್ದೀನಿ. ನಾಳೆಗೆ ಹೋಗ್ಬಿಟ್ಟು ಇನ್ನೊಂದು 50 ಲಕ್ಷ ಡ್ರಾ ಮಾಡ್ಕೊಬಿಟ್ಟು ಬರ್ತೀನಿ. ನನ್ನ ಸೈನ್ ಹಾಕಿದ ತಕ್ಷಣ ನಾನೇ ಅಂತ ಅನ್ಕೊಬಿಟ್ಟು ಪಟ್ ಪಟ್ ಅಂತ ಕೊಟ್ಬಿಟ್ರು ಗೊತ್ತಾ? ಈ ಹಂಗೋಬಿಡು ಎಲ್ಲನೂ ಪಟ ಪಟ ಅಂತ ಆಗೋಯ್ತು. 50 ಲಕ್ಷ ರೂಪಾಯಿ ಬಂದ್ಬಿಟ್ಟೈತೆ ಕಾಸು. ನೋಡಬೇಕು ಎಷ್ಟು ಕಾಸು ಕಾಣಿಸ್ತದೆ ಅಂದರೆ ನಾವು ಜೀವನದಾಗ ನೋಡೇ ಇರೋಕ್ಕಿಲ್ಲ, ಅಷ್ಟು ಕಾಸದು. ಹೌದಾ ಶಾಂತಮ್ಮ, ನನಗೊಂದ್ಸಲ ತೋರಿಸ್ಬಾ ಎಲ್ಲಿಕ್ಕಿದೆಯಾ ಕಾಸನ್ನ. ನಾನು ಒಂದು ಕಿತ್ತ ನೋಡ್ತೀನಿ, ನೋಡ್ಬಿಟ್ಟು ನಾನು ಕಣ್ ತುಂಬಿಸ್ಕೊಬಿಡ್ತೀನಿ. ಆಮೇಕಿಂದ ಎಲ್ಲ ಡ್ರಾ ಮಾಡ್ಕೊಬಿಟ್ಟು ಬಂದಮೇಲೆ ಆ ಶಾರದಿಗೊಂದು ಗತಿ ಕಾಣಿಸ್ಬೇಕಲ್ಲ, ಅವಳಿಗೊಂದು ಗತಿ ಕಾಣಿಸ್ಬಿಡೋಣ. ಅಲ್ಲ ಈಗ ಮನೆಯಾಗ ಯಾರೂ ಇಲ್ಲ ಅಂತ ಅನಿಸ್ತದೆ, ಬರ್ರಿ ಒಳಗಡೆ ಹೋಗ್ಬಿಟ್ಟು ದುಡ್ಡೆಲ್ಲನೂ ನೋಡ್ಬಿಡೋಣ. ಅಯ್ಯೋ ದುಡ್ಡನ್ನ ತಂದ್ಬಿಟ್ಟು ಮನೆ ಒಳಗಡೆ ಇಡೋಕ್ಕಾಯ್ತದ? ಮನೆ ಒಳಗಡೆ ಇಕ್ಬಿಟ್ರೆ ಆಮೇಕಿಂದ ನನ್ನ ಮಗಳಿಗೆ ಎಲ್ರಿಗೂ ಡೌಟ್ ಬರೋಕ್ಕಿಲ್ವಾ? ನನ್ನ ಮಗಳು ಬೇರೆ ಏನೋ ಸುಳ್ಳು ಹೇಳ್ಬಿಟ್ಟು, ಅಂದರೆ ಆಶುಂಗೆ ಏನೋ ಸುಳ್ಳು ಹೇಳ್ಬಿಟ್ಟು ತಗೊಬಿಟ್ಟು ಬಂದಿದ್ದೀನಿ ಹಂಗೆ ಹಿಂಗೆ ಅಂತ ಡೌ ಮಾಡಿಬಿಟ್ಟು ಈಗೇನಾರ ನಾನು ಹೋಗ್ಬಿಟ್ಟು ಇಕ್ಕಾಗ ಹೋಗ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ನಾನು ಅದೇ ರಾಹುಲ್ ಮನೆಗೆ ತಗೊಂಡೋಗ್ಬಿಟ್ಟು ಎಲ್ಲ ಮಾಡೋಗ್ಬಿಟ್ಟು ಬಂದೀನಿ. ನೀವೇನು ಮಾತಾಡೋಕೆ ಹೋಗ್ಬೇಡಿ, ಈಗ ಅದ್ರ ವಿಷಯ ಮಾತಾಡೋದೇ ಬೇಡ. ರಾಹುಲ್ ಅವ್ರ ಅಮ್ಮಂಗೂ ಎಲ್ಲ ವಿಷಯ ಗೊತ್ತಲ್ಲ, ಅದಕ್ಕೆ ಇನ್ನು ಇವತ್ತು ತಂದಿದ್ದೀನ, ನಾಳೆ ನಾಡದ್ದು 2 ದಿನ ಅವ್ರ ಮನೆಗೆ ಏನೇ ಕಾಸಿರಲಿ. 2 ದಿನ ಆದಮೇಲೆ ಎಲ್ಲರೂ ಹಂಚ್ಕೊಳ್ಳೋಣ ಕಾಸನ್ನ, ಏನಂತೀರಾ? ಹೌದಾ? ಅಲ್ಲ ರಾಹುಲ್ ಮನೆಗೆ ಯಾಕೆ ಕೊಡಕ್ಕೆ ಹೋದ್ರಿ? ನಮ್ಗೇನೇ ಕೊಟ್ಟಿದ್ರೆ ಆಗೋದಲ್ಲ ಶಾಂತಮ್ಮ, ನಾವೇ ಮಾಡಿಕತ್ತಾ ಇದ್ವಿ. ಅಮ್ಮ ರಾಹುಲ್ ಏನಾದರೂ ಬ್ಯಾರೇನಾ? ರಾಹುಲ್ ನಮಗೆ ಬೇಕಾಗಿರೋನು ಗೊತ್ತಿರೋನೆ ತಾನೇ. ಈಗ ಯಾಕೆ ಸುಮ್ಮನೆ ಅವ್ನಿಗೆ ಯಾಕೆ ಕೊಟ್ಟೆ ಅಂತ ಹೇಳ್ತೀಯಾ? ಅವ್ರ ಮನೆಗೆ ಇದ್ದಷ್ಟು ಸೇಫೆ ಅಮ್ಮ. ನಾನು ನೀನು ಹಂಗೆ ನೀನು ರಾಹುಲ್ ಎಲ್ಲರ ಜೊತೆಗೆ ತಾನೇ ಹೋಗೋದು. ನೀನು ಯಾಕೆ ಅವನ ಮೇಲೆ ಅದು ಇದು ಅಂತ ಅನುಮಾನ ಪಡ್ತೀಯಾ? ಭಾಳ ಒಳ್ಳೆ ನೀನಿಯ ಇದ್ದೇ ಇರಲಿ ಬಿಡು, ಯಾರ ಮನೆಗೆ ಇದ್ರೇನಂತೆ. ಇನ್ನು ಆ ವಿಷಯ ಎಲ್ಲ ಮಾತಾಡೋದೇನೇನಿಯ ಬೇಡ, ಇನ್ನೆಲ್ಲ ಇಷ್ಟಕ್ಕೇನಿಯ ಬಿಟ್ಬಿಡಿ ಸರಿನಾ? ಈಗ ಅದೆಲ್ಲ ಬಿಟ್ಬಿಟ್ಟು ಈಗ ದುಡ್ಡು ಹಂಚ್ಕೊಳ್ಳೋದು ಆಮೇಕಿಂದ ಹಂಚ್ಕೊಳ್ಳೋವಾಗ ನಿಧಾನಕ್ಕೆ ಯೋಚನೆ ಮಾಡೋಣ. ಅದೇ ನಾನು ಹೇಳಿದ್ದು, ಈ ವಿಷಯನ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಸಿಕ್ಕರಲ್ಲಿ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಕಷ್ಟ ಆಯ್ತದೆ. ಸದ್ಯ ಯಾರ ಮನೆಗೆ ಒಬ್ಬರ ಮನೆ ಇಕ್ಕಿದಿರಲ್ಲ ಸಾಕು. ನಾಳೆ ಹೋಗ್ಬಿಟ್ಟು ಒಂದು 50 ಲಕ್ಷ ಎತ್ಕೊಂಬಿಟ್ಟು ಬಂದ್ಬಿಡು. ನಾನು ದುಡ್ಡು ಬಂದಿದ ತಕ್ಷಣ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ರೆ ತಾನೇ, ನಾನೇ ಶಾರದಿ ಥರ ಆಕ್ಟಿಂಗ್ ಮಾಡಬೇಕು ಅಂತ ನಾನು ನಮ್ಮ ಅಮ್ಮನೂ ಇಲ್ಲಿಗೆ ಕರ್ಕೊಬಿಟ್ಟು ಬಂದು ಇಲ್ಲೇ ಇರಿಸ್ಕೊತೀನಿ. ಯಾವುದೋ ಒಂದು ಅಜ್ಜಿ ಸಿಕ್ತು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದು ಇರಿಸ್ಕೊಳ್ಳೋಣ ಅಂತ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. ನೀವು ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡಿ ದುಡ್ಡೆಲ್ಲ ಎತ್ಕೊಂಡು. ನಾನು ಶಾರದಿ ಥರ ಅಂತೇಳ್ಬಿಟ್ಟು ಇಲ್ಲೇ ಫಿಕ್ಸ್ ಆಗೋಗ್ಬಿಡ್ತೀನಿ ಸರಿನಾ? ಹಂಗೋ ನನ್ನ ಮಗಳು ಕಾಸೇನಾಯಿತು ಅಂತ ಕೇಳಿದ್ರೆ ಮನೆ ಕಳ್ತನ ಆಯಿತು ಅಂತನೋ ಏನೋ ಒಂದು ಹೇಳ್ಬಿಟ್ಟು ನಾಟಕ ಆಡ್ಬಿಟ್ಟು ತೊಳ್ಬಿಡ್ತೀನಿ. ನಿಮ್ಮ ಪಡುಗೆ ನೀವಿರಿ, ನನ್ನ ಪಡುಗೆ ನಾನು ಇರ್ತೀನಿ ಸರಿನಾ? ಸರಿ ಶಾಂತಮ್ಮ, ಎಲ್ಲನ ಒಂದ್ಕೊಂಡಂಗೆ ಆಗ್ತೈತೆ. ಸರಿ ಆಯಿತು. ನಿನ್ನ ಮಗಳು ಅವಳು ಇವ್ರು ಯಾರು ನೋಡ್ಬಿಟ್ರೆ ನಾವು ನಿಂತ್ಕೊಂಡು ಮಾತಾಡೋದನ್ನ ಸುಮ್ಮನೆ ಅನುಮಾನ ಬಂದ್ಬಿಡ್ತದೆ. ನೀನು ಒಳಗಡೆಗೆ, ನಾವು ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸರಿ ಆಯಿತು. ಲಕ್ಷ ದುಡ್ಡು ಬೇಕಾ? ಇನ್ನೊಂದು 2 ದಿನಕ್ಕೆ ಬಡ್ಡಿಗಳು ಹೆಂಗೆ ಸರಿಯಾಗಿ ಅದೇನದು ಹಾಕ್ಕೊಂಡು ರುಬ್ಕೊಂಡು ಹೆಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿ ಗೊತ್ತಾಯ್ತದೆ. ನೀವೇನೇನಿಯ ಜುಟ್ಟು ಹಿಡ್ಕೊಂಡು ಹೊಡೆದಾಡಬೇಕು, ಅದನ್ನ ನೋಡಬೇಕು. ಶಾರ್ದಿನೇ ಸಾಯಿ ಬಡಿತೀರಾ? ಲೇಯ್ ನಿಮ್ಮನ್ನೆಲ್ಲ ಸಾಯಿ ಬಡಿಯೋ ಗಂಟ ನಾನು ಹೋಗೋಕ್ಕಿಲ್ವೇ? ಲೇ ನಿಮ್ಮನ್ನೆಲ್ಲ ಸಾಯಿ ಬಡ್ದೆ ನೀನು ಹೋಗೋದು, ನಾನೇನ ಸಾಯ್ಬೇಕು ಅಂದ್ರೂ ನನ್ನ ಹತ್ರ ಇಂಥ ಆಟಗಳೆಲ್ಲ ಇಕ್ಕಳಕ್ಕೆ ಹೋಗಬೇಡಿ. ಲೇ ಅಳಿಯ ಐತೆ ಕಣ್ಲ ನಿನ್ಗೂ ಮಾರಿ ಹಬ್ಬ.